ಹಾಗಿದೀಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಈಗಾಗಲೇ 3 ಬಾರಿ ಗಡುವು ವಿಸ್ತರಣೆ ಮಾಡಿದಂತ ಸರ್ಕಾರ ಮತ್ತೆ ಗಡುವು ವಿಸ್ತರಣೆ ಮಾಡಿದೆ. ಹಿಂದಿನ ಆದೇಶದ ಪ್ರಕಾರ ನಾಳೆಗೆ ಗಡುವು ಅಂತ್ಯ ಆಗಬೇಕಾಗಿತ್ತು. ಆದರೆ ಮೇ 31ರವರೆಗೆ ಸರ್ಕಾರ ಗಡುವು ವಿಸ್ತರಿಸಿದೆ. ಸಾರಿಗೆ ಇಲಾಖೆ ಅಧೀನ ಕಾರ್ಯದರ್ಶಿ VS ಪುಷ್ಪಾ ಆದೇಶ ಹೊರಡಿಸಿದ್ದಾರೆ. ಆನೇಕಲ್ ತಾಲೂಕು ಹೆಬ್ಬಗೋಡಿಯಲ್ಲಿ ಮನೆಗೆ ಕನ್ನ ಹಾಕಿ ಚಿನ್ನ ಬೈಕ್ ಕಳ್ಳತನ ಮಾಡಿದಂತ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಮಂಜುನಾಥ, ಮದನ್, ಅಜಿತ್, ನವೀನ್ ಬಂಧಿತರು. ಇನ್ನು ಆರೋಪಿಗಳಿಂದ 11 ಬೈಕ್, 138 ಗ್ರಾಂ ಚಿನ್ನ, 284 ಗ್ರಾಂ ಬೆಳ್ಳಿಯನ್ನು ವಶಕ್ಕೆ ಪಡೆಯಲಾಗಿದೆ. ಹೆಬ್ಬಗೋಡಿ, ಅತ್ತಿಬೆಲೆ, ಸೂರ್ಯನಗರ, ಪರಪನ ಅಗ್ರಹಾರ ಸೇರಿದಂತೆ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದರು. ನಿಷೇಧಿತ ವಿಡಿಯೋ ಗೇಮ್ಸ್ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರದ ರಘು ಆರ್ಕಿಡ್ ಬಿಲ್ಡಿಂಗ್ನಲ್ಲಿ ಅಕ್ರಮವಾಗಿ ವಿಡಿಯೋ ಗೇಮ್ಸ್ ಆಡಿಸಲಾಗುತ್ತಿತ್ತು. 23 ವಿಡಿಯೋ ಗೇಮ್ಸ್ ಯಂತ್ರಗಳ ಸಮೇತ 1.74 ಲಕ್ಷ ಹಣ ವಶಪಡಿಸಿಕೊಂಡಿದ್ದಾರೆ. 2 ಮ್ಯಾನೇಜರ್ಗಳಾದ ನಿಖಿಲ್ ಮತ್ತು ಕೃಷ್ಣ ಸೇರಿದಂತೆ 11 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಚಂದ್ರ ಲೇಔಟ್ನ ದ್ವಾರಕಾ ನಗರದಲ್ಲಿರುವ ನಮ್ಮ ಸಹನ ಅಂಗವಿಕಲರ ಚಾರಿಟಬಲ್ ಟ್ರಸ್ಟ್ನಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ಟ್ರಸ್ಟ್ ಕಳೆದ 25 ವರ್ಷಗಳಿಂದ ಅಂಧ ಮಕ್ಕಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡುತ್ತಿದೆ. 40ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವ ಹಾಸ್ಟೆಲ್ಗೆ ನಿತ್ಯ 3,000ಕ್ಕೂ ಅಧಿಕ ಲೀಟರ್ ನೀರಿನ ಅವಶ್ಯಕತೆ ಇದೆ. 1 ತಿಂಗಳಿನಿಂದ ಬೋರ್ವೆಲ್ ಕೈಕೊಟ್ಟಿದ್ದು ನೀರಿಗೆ ಸಮಸ್ಯೆ ಉಂಟಾಗಿದೆ. ರೀಬೋರ್ ಮಾಡಿಸಲು 4 ಲಕ್ಷ ರೂಪಾಯಿ ಹಣ ಬೇಕಂತೆ. ನಾವು ಬೋರ್ವೆಲ್ ಹಾಕ್ಸಿ ನಮಗೆ 4-5 ವರ್ಷ ಆಯಿತು. ನಮಗೆ ತೊಂದರೆ ಇರಲಿಲ್ಲ. ಹೋದ ವರ್ಷ ಒಂದು ಸ್ವಲ್ಪ ತೊಂದರೆ ಆಯಿತು, ಸರಿ ಆಯ್ತು. ಬಟ್ ಈ ವರ್ಷ 1 ತಿಂಗಳಿಂದ ನಮಗೆ ನೀರಿಗೆ ತುಂಬ ತೊಂದರೆ ಆಗ್ಬಿಟ್ಟು, ಯಾಕೆಂದರೆ ನಾವು ಚೆಕ್ ಮಾಡಿಸಿದಾಗ ನೀರಿಲ್ಲ, ತುಂಬ ಒಳಗೋಗಿದೆ. ಇನ್ನೂ 400 ಅಡಿ ತೆಗೆಸಿದ್ರೆ 1-2 ವರ್ಷ ತೊಂದರೆ ಇರೋಲ್ಲ ನಮಗೆ ಅಂತ ಹೇಳಿದ್ರು. ಒಂದು ಮಾಸಿಕ ಖರ್ಚು ಕಳೆಯೋದೇ ಕಷ್ಟ ನಮಗೆ. ಸೊ ಈ 4 ಲಕ್ಷ ಎಕ್ಸ್ಟ್ರಾ ಇದು ಬೋರ್ ಮಾಡೋರು ಇದ್ದಾರೆ, ಬೋರ್ ಹತ್ರ ಮಾತಾಡಿದ್ದೀವಿ, ನಮಗೆ ದುಡ್ಡು ಬೇಕಷ್ಟೇ. ರಾಜ್ಯದಲ್ಲಿ ಬಿಯರ್ ಮಾರಾಟ ಕುಸಿದಿದೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ 14.35 ಲಕ್ಷ ಕೇಸ್ ಬಿಯರ್ ಸೇಲ್ ಆಗಿತ್ತು. ಆದರೆ ಈ ವರ್ಷ ಕೇವಲ 13.34 ಲಕ್ಷ ಕೇಸ್ ಬಿಯರ್ ಮಾತ್ರವೇ ಸೇಲ್ ಆಗಿದೆ. ಫೆಬ್ರವರಿ 1ರಿಂದ ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನು ಸರ್ಕಾರ ಮತ್ತೆ 10% ಏರಿಕೆ ಮಾಡಿದೆ. ಕಳೆದ 6 ತಿಂಗಳಲ್ಲಿ ಬಿಯರ್ ದರ 30ರಿಂದ 40 ರೂಪಾಯಿ ಹೆಚ್ಚಳವಾಗಿದೆ. ಇದರಿಂದಾಗಿ ಬಿಯರ್ ಮಾರಾಟ ಪ್ರಮಾಣವೂ ಕೂಡ ಕುಸಿದಿದೆ.